ರಾಜ್ಯದಲ್ಲಿ ರೈತರ ಕಿಚ್ಚು ಹೊತ್ತಿಕೊಂಡಿದೆ. ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಆಗ್ರಹಿಸಿ ಬೃಹತ್ ಪ್ರತಿಭಟನೆಗಳು ನಡೀತಾ ಇದೆ. ಸರ್ಕಾರದ ಮೌನಕ್ಕೆ ವಿರೋಧ ಪಕ್ಷ ಬಿಜೆಪಿ ಕಿಡಿಕಾರ್ತಾ ಇದೆ. ಮಹಾರಾಷ್ಟ್ರ ಮಾದರಿ ಕಬ್ಬು ಬೆಲೆ ನಿಗದಿಗೆ ಪಟ್ಟು 7ನೇ ದಿನಕ್ಕೆ ಕಾಲಿಟ್ಟ ಅನ್ನದಾತರ ಸಮರ. ರೈತ ಬೆಳೆಯೋ ಬೆಳೆಗೆ ನ್ಯಾಯಯುತವಾದಂತಹ ಬೆಲೆ ಸಿಕ್ಕರೆ ಮಾತ್ರ ದೇಶ ಉದ್ಧಾರ ಆಗೋಕೆ ಸಾಧ್ಯ. ನಿತ್ಯ ಬಿಸಿಲು ಮಳೆ ಗಾಳಿ ಅನ್ನದೇ ಹೊಲದಲ್ಲಿ ಕೆಲಸ ಮಾಡಿ ಬೆಳೆ ಬೆಳೆಯುವಂತಹ ರೈತನಿಗೆ ಅನ್ಯಾಯವಾಗುವ ಬೆಲೆ ಕೊಟ್ಟರೆ ಹಾಗೆ. ಇದರ ವಿರುದ್ಧ ಬಾಗಲಕೋಟೆ ಬೆಳಗಾವಿ ರೈತರು ಸಿಡಿದೆದ್ದಿದ್ದಾರೆ. ಕಬ್ಬಿಗೆ ಮಹಾರಾಷ್ಟ್ರದ ಮಾದರಿಯಂತೆ ಬಿಲ್ ನೀಡಿ ಅಂತ ಹೋರಾಟದ ಹಾದಿ ಹಿಡಿದಿದ್ದಾರೆ. ರೈತ ಅನ್ನ ಕೊಡುವ ದಾತ, ದೇಶದ ಬೆನ್ನೆಲುಬು. ಆದರೆ ದೇಶದ ಬೆನ್ನೆಲುಬನ್ನೇ ಮುರಿಯುವ ಕೆಲಸ ಮಾಡಿದ್ರೆ ಹೇಗೆ? ಕಬ್ಬು ಬೆಳೆಗಾರರಿಗೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆಯಂತ ಅನ್ನದಾತರು ಸಿಡಿದೆದ್ದು ನಿಂತಿದ್ದಾರೆ. ಚಿಕ್ಕೋಡಿ ಅಥಣಿ ಗುರ್ಲಾಪುರ ಹುಕ್ಕೇರಿ ಬಂದ್ ಮಾಡಲಾಗಿತ್ತು. ಹುಕ್ಕೇರಿಯ ಅಡವಿಸಿದ್ದೇಶ್ವರ ಮಠದಿಂದಲೂ ಪ್ರತಿಭಟನಾ ರ್ಯಾಲಿ ಮಾಡಲಾಗಿದೆ. ರ್ಯಾಲಿ ಬಳಿಕ ಹೆದ್ದಾರಿ ಬಂದ್ ಮಾಡಿ ಅಹೋರಾತ್ರಿ ಧರಣಿ ನಡೆಸಲಾಗಿದೆ. ನಾವು ಫ್ಯಾಕ್ಟರಿ ಮಾಲೀಕರ ಅಹಂಕಾರ. ಸ್ಪಂದನೆ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅವರು ಒಂದು ಉಡಾಪಿ ಮಾತು ಹೇಳ್ತಾ ಇದ್ದಾರೆ. ನಾವು ಫ್ಯಾಕ್ಟರಿ ಮಾಲಕರು, ಬಿಲ್ ಫೈನಲ್ ಮಾಡೋರ ನಾವು ಅಂತ ಹೇಳ್ತಾರ. ಆದ್ರ ಅವ್ರಿಗೆ ಅಷ್ಟ ಅಹಂಕಾರ ಐತಪ್ಪ ಅಂದ್ರ ದೇಶಕ್ಕೆ ಅನ್ನ ಕೊಡೋರ ಆ ಫ್ಯಾಕ್ಟರಿ ನಡೆಸೋರು ನಾವು ಫ್ಯಾಕ್ಟರಿ ನಡೆಸಲಿಕ್ಕೆ ಅದಕ್ಕೆ ಕಟ್ಟಿ ಹಾಕಕ್ ಆಗುದಿಲ್ಲ ಇವರಿಗೆ. ನಾವು ಫ್ಯಾಕ್ಟರಿ ಮಾಲೀಕರ ಅಹಂಕಾರ ಅಂದ್ರಿ ನಾವು ಈಗ ರೈತನ ಮಕ್ಳದೇವ್ರಿ. ಹೊಲ್ದಾಗ ಮಾಡ್ಬೇಕು, ನಾವು ಹೊಲ್ದಾಗ ಮಾಡ್ತೇವ್ರಿ. ಹೊಲ್ದಾಗ ಮಾಡೋದು ಎಷ್ಟು ಕಷ್ಟ ಅಂತ ನಮಗ್ ಗೊತ್ತೈತ್ರಿ, ರೈತನ ಮಕ್ಳಿಗೆ ಗೊತ್ತೈತ್ರಿ, ರೈತರಿಗೆ ಗೊತ್ತೈತ್ರಿ. ಆ ಹೊರಗ್ ಕುತ್ಕೊಂಡ್ ರೈತರು ಬೆಳೆದ ರೈತ ಇವತ್ತು ಬೆಳಿರೋಕ ಅವ್ರು ಯಾರು ಊಟನ ಮಾಡುದಿಲ್ರಿ. ಯಾವ ಮುಖ್ಯಮಂತ್ರಿ ಆಗ್ಲಿ MLA ಆಗ್ಲಿ MP ಆಗ್ಲಿ ಯಾರು ಊಟನ ಮಾಡುದಿಲ್ರಿ. ರೈತ ಬರೀ ಒಂದಿನ ಬೆಳೆದು ಬಿಟ್ಟಂದ್ರೆ ಇವ್ರೆಲ್ಲಾ ಏನ್ ಆಗ್ತಾರ ಗೊತ್ತಿಲ್ರಿ. ಆದ್ರೂ ರೈತಗೆ ಈಗ ಬಾಳ ಅನ್ಯಾಯ ಆಗತೈತ್ರಿ. ರೈತ ಬೆಳೆದ ಬೆಲೆ ಸರಿಯಾಗಿ ಬೆಳೆ ಸಿಗತ್ರಿ. ರೈತರೆಲ್ಲ ಏನು ನಿಮ್ಗಾರು ಗೊತ್ತೈತ್ರಿ, ಆತ್ಮಹತ್ಯೆ ಮಾಡ್ಕೋತಾರ್ರಿ. ಈಗ ಹಾಗೆ ಬೆಲೆ ಅನ್ಕಿ ಕರೆಕ್ಟ್ ಆಗಿ ಸಿಗುವತ್ರಿ. ಸಿಗುಮಟ ನಾವು ಬಿಡುದಿಲ್ರಿ. ರೈತರ ಬೆನ್ನಿಗೆ ನಿಲ್ಲಿ, ಸೂಕ್ತ ನ್ಯಾಯ ಕೊಡಿಸಿ. ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನ ತಡೆಯುವಂತದ್ದು ನಾವು ಗಮನಿಸ್ತಾ ಇದ್ದೇವೆ. ಅತಿವೃಷ್ಟಿ ಆದಾಗಲೂ ಸಹ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದ ರೈತರು ಬೀದಿಗಿಳಿದಾಗಲೂ ಸಹ ರಾಜ್ಯ ಸರ್ಕಾರ ಯಾವುದೇ ಪರಿಹಾರವನ್ನು ಕೊಡಲಿಲ್ಲ. ಇವಾಗಲೂ ಕೂಡ ಕಬ್ಬಿನ ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ರೀತಿ ನಿರ್ಲಕ್ಷ್ಯ ಏನ್ ಮಾಡ್ತಾ ಇದೆ, ಅದು ಖಂಡಿತ ಸರಿಯಲ್ಲ. ನವೆಂಬರ್ 7ಕ್ಕೆ ರಾಷ್ಟ್ರೀಯ ಹೆದ್ದಾರಿ ಬಂದ್. ಬೆಳಗಾವಿ ಅನ್ನದಾತರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ರು. ಸರ್ಕಾರ ಮೌನವಾಗಿದೆ. ಹೀಗಾಗಿ ನವೆಂಬರ್ 7ಕ್ಕೆ ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ರೈತರು ಮುಂದಾಗಿದ್ದಾರೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಹೆದ್ದಾರಿ ಬಂದ್ಗೆ ಘೋಷಣೆ ಮಾಡಲಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯದಲ್ಲಿ ರೈತರ ಕಿಚ್ಚು ಹೊತ್ತಿಕೊಂಡಿದೆ. ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಆಗ್ರಹಿಸಿ ಬೃಹತ್ ಪ್ರತಿಭಟನೆಗಳು ನಡೀತಾ ಇದೆ. ಸರ್ಕಾರದ ಮೌನಕ್ಕೆ ವಿರೋಧ ಪಕ್ಷ ಬಿಜೆಪಿ ಕಿಡಿಕಾರ್ತಾ ಇದೆ. ಮಹಾರಾಷ್ಟ್ರ ಮಾದರಿ ಕಬ್ಬು ಬೆಲೆ ನಿಗದಿಗೆ ಪಟ್ಟು 7ನೇ ದಿನಕ್ಕೆ ಕಾಲಿಟ್ಟ ಅನ್ನದಾತರ ಸಮರ. ರೈತ ಬೆಳೆಯೋ ಬೆಳೆಗೆ ನ್ಯಾಯಯುತವಾದಂತಹ ಬೆಲೆ ಸಿಕ್ಕರೆ ಮಾತ್ರ ದೇಶ ಉದ್ಧಾರ ಆಗೋಕೆ ಸಾಧ್ಯ. ನಿತ್ಯ ಬಿಸಿಲು ಮಳೆ ಗಾಳಿ ಅನ್ನದೇ ಹೊಲದಲ್ಲಿ ಕೆಲಸ ಮಾಡಿ ಬೆಳೆ ಬೆಳೆಯುವಂತಹ ರೈತನಿಗೆ ಅನ್ಯಾಯವಾಗುವ ಬೆಲೆ ಕೊಟ್ಟರೆ ಹಾಗೆ. ಇದರ ವಿರುದ್ಧ ಬಾಗಲಕೋಟೆ ಬೆಳಗಾವಿ ರೈತರು ಸಿಡಿದೆದ್ದಿದ್ದಾರೆ. ಕಬ್ಬಿಗೆ ಮಹಾರಾಷ್ಟ್ರದ ಮಾದರಿಯಂತೆ ಬಿಲ್ ನೀಡಿ ಅಂತ ಹೋರಾಟದ ಹಾದಿ ಹಿಡಿದಿದ್ದಾರೆ. ರೈತ ಅನ್ನ ಕೊಡುವ ದಾತ, ದೇಶದ ಬೆನ್ನೆಲುಬು. ಆದರೆ ದೇಶದ ಬೆನ್ನೆಲುಬನ್ನೇ ಮುರಿಯುವ ಕೆಲಸ ಮಾಡಿದ್ರೆ ಹೇಗೆ? ಕಬ್ಬು ಬೆಳೆಗಾರರಿಗೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆಯಂತ ಅನ್ನದಾತರು ಸಿಡಿದೆದ್ದು ನಿಂತಿದ್ದಾರೆ. ಚಿಕ್ಕೋಡಿ ಅಥಣಿ ಗುರ್ಲಾಪುರ ಹುಕ್ಕೇರಿ ಬಂದ್ ಮಾಡಲಾಗಿತ್ತು. ಹುಕ್ಕೇರಿಯ ಅಡವಿಸಿದ್ದೇಶ್ವರ ಮಠದಿಂದಲೂ ಪ್ರತಿಭಟನಾ ರ್ಯಾಲಿ ಮಾಡಲಾಗಿದೆ. ರ್ಯಾಲಿ ಬಳಿಕ ಹೆದ್ದಾರಿ ಬಂದ್ ಮಾಡಿ ಅಹೋರಾತ್ರಿ ಧರಣಿ ನಡೆಸಲಾಗಿದೆ. ನಾವು ಫ್ಯಾಕ್ಟರಿ ಮಾಲೀಕರ ಅಹಂಕಾರ. ಸ್ಪಂದನೆ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅವರು ಒಂದು ಉಡಾಪಿ ಮಾತು ಹೇಳ್ತಾ ಇದ್ದಾರೆ. ನಾವು ಫ್ಯಾಕ್ಟರಿ ಮಾಲಕರು, ಬಿಲ್ ಫೈನಲ್ ಮಾಡೋರ ನಾವು ಅಂತ ಹೇಳ್ತಾರ. ಆದ್ರ ಅವ್ರಿಗೆ ಅಷ್ಟ
ಅಹಂಕಾರ ಐತಪ್ಪ ಅಂದ್ರ ದೇಶಕ್ಕೆ ಅನ್ನ ಕೊಡಾರ ಆ ಫ್ಯಾಕ್ಟ್ರಿ ನಡೆಸೋರು ನಾವು ಫ್ಯಾಕ್ಟ್ರಿ ನಡೆಸಲಿಕ್ಕೆ ಅದಕ್ಕೆ ಕಟಿ ಹಾಕಕ್ ಆಗುದಿಲ್ಲ ಇವರಿಗೆ. ನಾವು ಫ್ಯಾಕ್ಟರಿ ಮಾಲೀಕರ ಅಹಂಕಾರ ಅನ್ರಿ ನಾವು ಈಗ ರೈತನ ಮಕ್ಕಳದೇವ್ರಿ, ಹೊಲ್ದಾಗ ಮಾಡ್ಬೇಕು ನಾವು ಹೊಲ್ದಾಗ ಮಾಡ್ತೇವ್ರಿ. ಹೊಲ್ದಾಗ ಮಾಡೋದು ಎಷ್ಟು ಕಷ್ಟ ಅಂತ ನಮಗ್ ಗೊತ್ತೈತ್ರಿ, ರೈತನ ಮಕ್ಳಿಗೆ ಗೊತ್ತೈತ್ರಿ, ರೈತರಿಗೆ ಗೊತ್ತೈತ್ರಿ. ಆ ಹೊರಗ್ ಕುತ್ಕೊಂಡ್ ರೈತರು ರೈತ ಇವತ್ತು ಬೆಳಿರೋಕ ಅವ್ರು ಯಾರು ಊಟಾನ ಮಾಡುದಿಲ್ರಿ. ಯಾವ ಮುಖ್ಯಮಂತ್ರಿ ಆಗ್ಲಿ, MLA ಆಗ್ಲಿ, MP ಆಗ್ಲಿ ಯಾರು ಊಟಾನ ಮಾಡುದಿಲ್ರಿ. ರೈತ ಬರೀ ಒಂದಿನ ಬೆಳೆದು ಬಿಟ್ಟಂದ್ರೆ ಇವ್ರೆಲ್ಲಾ ಏನ್ ಆಗ್ತಾರ ಗೊತ್ತಿಲ್ರಿ. ಆದ್ರೂ ರೈತಗೆ ಈಗ ಬಾಳ ಅನ್ಯಾಯ ಆಗತೈತ್ರಿ. ರೈತ ಬೆಳೆದ ಬೆಲೆಗೆ ಸರಿಯಾಗಿ ಬೆಲೆ ಸಿಗುವತ್ರಿ. ರೈತರೆಲ್ಲ ಏನು ನಿಮ್ಗಾರು ಗೊತ್ತೈತ್ರಿ, ಆತ್ಮಹತ್ಯೆ ಮಾಡ್ಕೋತಾರ್ರಿ. ಈಗ ಹಾಗೆ ಬೆಲೆ ಅನ್ಕಿ ಕರೆಕ್ಟ್ ಆಗಿ ಸಿಗುವತ್ರಿ, ಸಿಗು ಮಟ ನಾವು ಬಿಡುದಿಲ್ರಿ. ರೈತರ ಬೆನ್ನಿಗೆ ನಿಲ್ಲಿ, ಸೂಕ್ತ ನ್ಯಾಯ ಕೊಡಿಸಿ. ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನ ತಳೆಯುವಂತದ್ದು ನಾವು ಗಮನಿಸ್ತಾ ಇದ್ದೇವೆ. ಅತಿವೃಷ್ಟಿ ಆದಾಗಲೂ ಸಹ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದ ರೈತರು ಬೀದಿಗಿಳಿದಾಗಲೂ ಸಹ ರಾಜ್ಯ ಸರ್ಕಾರ ಯಾವುದೇ ಪರಿಹಾರವನ್ನು ಕೊಡಲಿಲ್ಲ. ಇವಾಗಲೂ ಕೂಡ ಕಬ್ಬಿನ ಬೆಳೆಗಾರನ್ನು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ರೀತಿ ನಿರ್ಲಕ್ಷ್ಯ ಏನ್ ಮಾಡ್ತಾ ಇದೆ, ಅದು ಖಂಡಿತ ಸರಿಯಲ್ಲ. ನವೆಂಬರ್ 7ಕ್ಕೆ ರಾಷ್ಟ್ರೀಯ ಹೆದ್ದಾರಿ ಬಂದ್. ಬೆಳಗಾವಿ ಅನ್ನದಾತರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ರು, ಸರ್ಕಾರ ಮೌನವಾಗಿದೆ. ಹೀಗಾಗಿ ನವೆಂಬರ್ 7ಕ್ಕೆ ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ರೈತರು ಮುಂದಾಗಿದ್ದಾರೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಹೆದ್ದಾರಿ ಬಂದ್ಗೆ ಘೋಷಣೆ ಮಾಡಲಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯದಲ್ಲಿ ರೈತರ ಕಿಚ್ಚು ಹೊತ್ತಿಕೊಂಡಿದೆ. ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಆಗ್ರಹಿಸಿ ಬೃಹತ್ ಪ್ರತಿಭಟನೆಗಳು ನಡೀತಾ ಇದೆ. ಸರ್ಕಾರದ ಮೌನಕ್ಕೆ ವಿರೋಧ ಪಕ್ಷ ಬಿಜೆಪಿ ಕಿಡಿಕಾರ್ತಾ ಇದೆ. ಮಹಾರಾಷ್ಟ್ರ ಮಾದರಿ ಕಬ್ಬು ಬೆಲೆ ನಿಗದಿಗೆ ಪಟ್ಟು. 7ನೇ ದಿನಕ್ಕೆ ಕಾಲಿಟ್ಟ ಅನ್ನದಾತರ ಸಮರ. ರೈತ ಬೆಳೆಯೋ ಬೆಳೆಗೆ ನ್ಯಾಯಯುತವಾದಂತಹ ಬೆಲೆ ಸಿಕ್ಕರೆ ಮಾತ್ರ ದೇಶ ಉದ್ಧಾರ ಆಗೋಕೆ ಸಾಧ್ಯ. ನಿತ್ಯ ಬಿಸಿಲು, ಮಳೆ, ಗಾಳಿ ಅನ್ನದೇ ಹೊಲದಲ್ಲಿ ಕೆಲಸ ಮಾಡಿ ಬೆಳೆ ಬೆಳೆಯುವಂತಹ ರೈತನಿಗೆ ಅನ್ಯಾಯವಾಗುವ ಬೆಲೆ ಕೊಟ್ಟರೆ ಹಾಗೆ. ಇದರ ವಿರುದ್ಧ ಬಾಗಲಕೋಟೆ, ಬೆಳಗಾವಿ ರೈತರು ಸಿಡಿದೆದ್ದಿದ್ದಾರೆ. ಕಬ್ಬಿಗೆ ಮಹಾರಾಷ್ಟ್ರದ ಮಾದರಿಯಂತೆ ಬಿಲ್ ನೀಡಿ ಅಂತ ಹೋರಾಟದ ಹಾದಿ ಹಿಡಿದಿದ್ದಾರೆ. ರೈತ ಅನ್ನ ಕೊಡುವ ದಾತ, ದೇಶದ ಬೆನ್ನೆಲುಬು. ಆದರೆ ದೇಶದ ಬೆನ್ನೆಲುಬನ್ನೇ ಮುರಿಯುವ ಕೆಲಸ ಮಾಡಿದ್ರೆ ಹೇಗೆ? ಕಬ್ಬು ಬೆಳೆಗಾರರಿಗೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಅನ್ನದಾತರು ಸಿಡಿದೆದ್ದು ನಿಂತಿದ್ದಾರೆ. ಚಿಕ್ಕೋಡಿ, ಅಥಣಿ, ಗುರ್ಲಾಪುರ, ಹುಕ್ಕೇರಿ ಬಂದ್ ಮಾಡಲಾಗಿತ್ತು. ಹುಕ್ಕೇರಿಯ ಅಡವಿಸಿದ್ದೇಶ್ವರ ಮಠದಿಂದಲೂ ಪ್ರತಿಭಟನಾ ರ್ಯಾಲಿ ಮಾಡಲಾಗಿದೆ. ರ್ಯಾಲಿ ಬಳಿಕ ಹೆದ್ದಾರಿ ಬಂದ್ ಮಾಡಿ ಅಹೋರಾತ್ರಿ ಧರಣಿ ನಡೆಸಲಾಗಿದೆ. ನಾವು ಫ್ಯಾಕ್ಟರಿ ಮಾಲೀಕರ ಅಹಂಕಾರ. ಸ್ಪಂದನೆ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅವರು ಒಂದು ಉಡಾಪಿ ಮಾತು ಹೇಳ್ತಾ ಇದ್ದಾರೆ. ನಾವು ಫ್ಯಾಕ್ಟ್ರಿ ಮಾಲಕರು, ಬಿಲ್ ಫೈನಲ್ ಮಾಡೋರ ನಾವು ಅಂತ ಹೇಳ್ತಾರ. ಆದ್ರ ಅವ್ರಿಗೆ ಅಷ್ಟ ಅಹಂಕಾರ ಐತಪ್ಪ ಅಂದ್ರ ದೇಶಕ್ಕೆ ಅನ್ನ ಕೊಡಾರ ಆ ಫ್ಯಾಕ್ಟ್ರಿ ನಡೆಸೋರು ನಾವು ಫ್ಯಾಕ್ಟ್ರಿ ನಡೆಸಲಿಕ್ಕೆ ಅದಕ್ಕೆ ಕಟಿ ಹಾಕಕ್ ಆಗುದಿಲ್ಲ ಇವರಿಗೆ. ನಾವು ಫ್ಯಾಕ್ಟರಿ ಮಾಲೀಕರ ಅಹಂಕಾರ ಅನ್ರಿ ನಾವು ಈಗ ರೈತನ ಮಕ್ಕಳದೇವ್ರಿ, ಹೊಲ್ದಾಗ ಮಾಡ್ಬೇಕು ನಾವು ಹೊಲ್ದಾಗ ಮಾಡ್ತೇವ್ರಿ. ಹೊಲ್ದಾಗ ಮಾಡೋದು ಎಷ್ಟು ಕಷ್ಟ ಅಂತ ನಮಗ್ ಗೊತ್ತೈತ್ರಿ, ರೈತನ ಮಕ್ಳಿಗೆ ಗೊತ್ತೈತ್ರಿ, ರೈತರಿಗೆ ಗೊತ್ತೈತ್ರಿ. ಆ ಹೊರಗ್ ಕುತ್ಕೊಂಡ್ ರೈತರು ರೈತ ಇವತ್ತು ಬೆಳಿರೋಕ ಅವ್ರು ಯಾರು ಊಟಾನ ಮಾಡುದಿಲ್ರಿ. ಯಾವ ಮುಖ್ಯಮಂತ್ರಿ ಆಗ್ಲಿ, MLA ಆಗ್ಲಿ, MP ಆಗ್ಲಿ ಯಾರು ಊಟಾನ ಮಾಡುದಿಲ್ರಿ. ರೈತ ಬರೀ ಒಂದಿನ ಬೆಳೆದು ಬಿಟ್ಟಂದ್ರೆ ಇವ್ರೆಲ್ಲಾ ಏನ್ ಆಗ್ತಾರ ಗೊತ್ತಿಲ್ರಿ. ಆದ್ರೂ ರೈತಗೆ ಈಗ ಬಾಳ ಅನ್ಯಾಯ ಆಗತೈತ್ರಿ. ರೈತ ಬೆಳೆದ ಬೆಲೆಗೆ ಸರಿಯಾಗಿ ಬೆಲೆ ಸಿಗುವತ್ರಿ. ರೈತರೆಲ್ಲ ಏನು ನಿಮ್ಗಾರು ಗೊತ್ತೈತ್ರಿ, ಆತ್ಮಹತ್ಯೆ ಮಾಡ್ಕೋತಾರ್ರಿ. ಈಗ ಹಾಗೆ ಬೆಲೆ ಅನ್ಕಿ ಕರೆಕ್ಟ್ ಆಗಿ ಸಿಗುವತ್ರಿ, ಸಿಗು ಮಟ ನಾವು ಬಿಡುದಿಲ್ರಿ. ರೈತರ ಬೆನ್ನಿಗೆ ನಿಲ್ಲಿ, ಸೂಕ್ತ ನ್ಯಾಯ ಕೊಡಿಸಿ. ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನ ತಳೆಯುವಂತದ್ದು ನಾವು ಗಮನಿಸ್ತಾ ಇದ್ದೇವೆ. ಅತಿವೃಷ್ಟಿ ಆದಾಗಲೂ ಸಹ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದ ರೈತರು ಬೀದಿಗಿಳಿದಾಗಲೂ ಸಹ ರಾಜ್ಯ ಸರ್ಕಾರ ಯಾವುದೇ ಪರಿಹಾರವನ್ನು ಕೊಡಲಿಲ್ಲ. ಇವಾಗಲೂ ಕೂಡ ಕಬ್ಬಿನ ಬೆಳೆಗಾರನ್ನು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ರೀತಿ ನಿರ್ಲಕ್ಷ್ಯ ಏನ್ ಮಾಡ್ತಾ ಇದೆ, ಅದು ಖಂಡಿತ ಸರಿಯಲ್ಲ. ನವೆಂಬರ್ 7ಕ್ಕೆ ರಾಷ್ಟ್ರೀಯ ಹೆದ್ದಾರಿ ಬಂದ್. ಬೆಳಗಾವಿ ಅನ್ನದಾತರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ರು, ಸರ್ಕಾರ ಮೌನವಾಗಿದೆ. ಹೀಗಾಗಿ ನವೆಂಬರ್ 7ಕ್ಕೆ ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ರೈತರು ಮುಂದಾಗಿದ್ದಾರೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಹೆದ್ದಾರಿ ಬಂದ್ಗೆ ಘೋಷಣೆ ಮಾಡಲಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.